ಕಬ್ಬಿಣದ ಮೊಳೆಯು ಕಾಂತದಂತೆ ವರ್ತಿಸಬಹುದೇ? ಬನ್ನಿ ಇದನ್ನ ಕಂಡುಹಿಡಿಯೋಣ. ಈ ಚಟುವಟಿಕೆಗೆ ನಿಮ್ಗೆ 2 ಕಬ್ಬಿಣದ ಮೊಳೆಗಳು ಬೇಕಾಗುತ್ತೆ. ಒಂದು ಕೋಶ, ತಾಮ್ರದ ತಂತಿ, ಸೆಲೋಟೇಪ್, ಕಬ್ಬಿಣದ ಪುಡಿ, ಕತ್ತರಿ ಮತ್ತು ಒಂದು ಸೇಫ್ಟಿ ಪಿನ್ ಬೇಕಾಗುತ್ತೆ. ಮೊದಲು ಈ ತಾಮ್ರದ ತಂತಿಯನ್ನ ಕಬ್ಬಿಣದ ಮೊಳೆಯ ಸುತ್ತ ಹೀಗೆ ಸುತ್ತುತ್ತೇನೆ. ತಂತಿಯ 2 ತುದಿಗಳಲ್ಲಿ ಸುಮಾರು 5 ರಿಂದ 6 ಸೆಂಟಿಮೀಟರ್ ಉದ್ದವನ್ನ ಹಾಗೆ ಬಿಡ್ತೇನೆ. ಈಗ ತಾಮ್ರದ ತಂತಿಯ 2 ತುದಿಗಳನ್ನ ಕೋಶದ 2 ಧ್ರುವಗಳಿಗೆ ಜೋಡಿಸ್ತೇನೆ. ತಂತಿ ಸ್ಥಾನದಲ್ಲಿ ಭದ್ರವಾಗಿರ್ಲೆಂದು ಸೆಲೋಟೇಪ್ ಅನ್ನ ಬಳಸ್ತಾ ಇದ್ದೇನೆ. ಮೊದಲು ತಂತಿಯ 1 ತುದಿಯನ್ನ ಕೋಶದ 1 ಧ್ರುವಕ್ಕೆ ಜೋಡಿಸಿ ಸೆಲೋಟೇಪ್ ನಿಂದ ಅಂಟಿಸ್ತಾ ಇದ್ದೇನೆ. ನಂತರ ಮತ್ತೊಂದು ತುದಿಯನ್ನ ಕೋಶದ ಇನ್ನೊಂದು ಧ್ರುವಕ್ಕೆ ಜೋಡಿಸಿ ಅದನ್ನು ಕೂಡ ಸೆಲೋಟೇಪ್ ನಿಂದ ಭದ್ರಗೊಳಿಸುತ್ತೇನೆ. ಈಗ ಈ ವ್ಯವಸ್ಥೆಯನ್ನ ಕಬ್ಬಿಣದ ಪುಡಿಯ ಹತ್ತಿರ ತರ್ತೇನೆ. ಕಬ್ಬಿಣದ ಪುಡಿಯ ಕಣಗಳು ಮೊಳೆಯ ಕಡೆಗೆ ಆಕರ್ಷಿತವಾಗೋದನ್ನ ನೀವು ಕಾಣಬಹುದು. ಸ್ವಲ್ಪ ಹತ್ತಿರದಿಂದ ಗಮನಿಸೋಣ. ಮೊಳೆಯ 1 ತುದಿಗೆ ಕೆಲವು ಕಬ್ಬಿಣದ ಪುಡಿಯ ಕಣಗಳು ಅಂಟಿಕೊಂಡಿರೋದನ್ನ ನೀವು ಕಾಣಬಹುದು. ಮತ್ತೊಮ್ಮೆ ನೋಡಿ, ಕಬ್ಬಿಣದ ಪುಡಿ ಮೊಳೆಯ ಕಡೆಗೆ ಆಕರ್ಷಿತವಾಗೋದನ್ನ ನೀವು ಕಾಣಬಹುದು. ಇದು ಆಶ್ಚರ್ಯಕರವಲ್ವಾ? ಕಬ್ಬಿಣದ ಮೊಳೆಯೇ ಈಗ ಕಾಂತದಂತೆ ವರ್ತಿಸ್ತಾ ಇದೆ. ಈಗ ಮತ್ತೊಮ್ಮೆ ಪ್ರಯತ್ನಿಸೋಣ. ಈ ಬಾರಿ ತಂತಿಯನ್ನ ಮೊಳೆಯ ಸುತ್ತ ಇನ್ನಷ್ಟು ಸುತ್ತುಗಳಾಗಿ ಸುತ್ತುತ್ತೇನೆ. ತಂತಿಯ 2 ತುದಿಗಳನ್ನ ಮತ್ತೆ ಸುಮಾರು 5 ರಿಂದ 6 ಸೆಂಟಿಮೀಟರ್ ಉದ್ದವನ್ನ ಬಿಡ್ತಾ ಇದ್ದೇನೆ. ನಂತರ ಸೆಲೋಟೇಪ್ ಬಳಸಿ ತಂತಿಯ 2 ತುದಿಗಳನ್ನ ಬ್ಯಾಟರಿಯ 2 ಧ್ರುವಗಳಿಗೆ ಜೋಡಿಸ್ತಾ ಇದ್ದೇನೆ. ಈಗ ಮತ್ತೆ ಈ ಕಬ್ಬಿಣದ ಮೊಳೆಯನ್ನ ಕಬ್ಬಿಣದ ಪುಡಿಯ ಹತ್ತಿರ ತರ್ತೇನೆ. ನಿಮ್ಮ ಊಹೆ ಏನು? ಈ ಬಾರಿ ಮೊಳೆಯ ಕಡೆ ಹೆಚ್ಚು ಕಬ್ಬಿಣದ ಪುಡಿ ಆಕರ್ಷಿತವಾಗುತ್ತಾ, ಅಥವಾ ಮೊದಲಿನಷ್ಟೇನಾ, ಅಥವಾ ಕಡಿಮೆನಾ? ಬನ್ನಿ ನೋಡೋಣ. ಈ ಬಾರಿ ನೋಡ್ಬೋದು ನಾವೇನಾಗತ್ತೆ ಅಂತ ಹೇಳಿ. ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಪುಡಿ ಮೊಳೆಯ ತುದಿಗೆ ಅಂಟಿಕೊಳ್ತಿರೋದನ್ನ ಕಾಣ್ಬೋದು. ಗಮನಿಸಿ, ಮೊದಲಿಗಿಂತ ಹೆಚ್ಚು ಕಬ್ಬಿಣದ ಪುಡಿ ಮೊಳೆಯ ಕಡೆ ಆಕರ್ಷಿತವಾಗಿದೆ. ಅಂದ್ರೆ ಈಗ ಈ ಕಬ್ಬಿಣದ ಮೊಳೆಯು ಇನ್ನಷ್ಟು ಪ್ರಬಲವಾದ ಕಾಂತವಾಗಿದೆ. ಈಗ ಈ ಮೊಳೆಯು ಮತ್ತೊಂದು ಕಬ್ಬಿಣದ ಮೊಳೆಯನ್ನ ಆಕರ್ಷಿಸುತ್ತಾ ಅಂತ ನೋಡೋಣ. ಮತ್ತೊಂದು ಕಬ್ಬಿಣದ ಮೊಳೆಯ ಹತ್ರ ತಂದಾಗ ನೋಡಿ, ಇದು ಮತ್ತೊಂದು ಮೊಳೆಯನ್ನ ಸಂಪೂರ್ಣವಾಗಿ ಎತ್ತಿಕೊಂಡಿದೆ. ಈಗ ವಿದ್ಯುತ್ ಕಾಂತ ಸೇಫ್ಟಿ ಪಿನ್ ಅನ್ನ ಎತ್ತಬಲ್ಲದಾ ಅಂತ ಪರೀಕ್ಷಿಸೋಣ. ಇಲ್ಲ, ಇದು ಅಷ್ಟು ಶಕ್ತಿಶಾಲಿಯಾಗಿಲ್ಲ. ಹೀಗಾಗಿ ತಾಮ್ರದ ತಂತಿಯನ್ನ ಕಬ್ಬಿಣದ ಮೊಳೆಯ ಸುತ್ತ ಸುತ್ತಿ ಅದರಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಬ್ಬಿಣದ ಮೊಳೆಯು ಕಾಂತದಂತೆ ವರ್ತಿಸ್ತದೆ ಎಂಬುದನ್ನ ನೀವು ನೋಡಿದ್ರಿ. ಆದ್ರೆ ಇದು ಯಾಕೆ ಸಂಭವಿಸುತ್ತೆ? ಇದರ ಹಿಂದಿರುವ ಕಾರಣವೇನು? ಇಲ್ಲಿ ನಿಜವಾಗಿ ಏನ್ ನಡೀತಾ ಇದೆ ಅಂತ ನೀವು ಯೋಚಿಸಬಹುದೇ?